ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 1/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಆಜ್ಞಾಕಾರಿ ಮಕ್ಕಳೇ, ಯಾರಿಗೆ ತಂದೆ ಇರುವುದಿಲ್ಲವೋ ಅವರನ್ನು ಅನಾಥ ಎಂದು ಕರೆಯಲಾಗುತ್ತದೆ. ಇಲ್ಲಿ ತಾಯಿ ತಂದೆಯ ಶ್ರೀಮತದಂತೆ ನಡೆಯದಿದ್ದರೆ ಅವರು ಅನಾಥರೇ ಆಗಿದ್ದಾರೆ. ಬೇಹದ್ದಿನ ತಂದೆಯ ಆಜ್ಞೆಯನ್ನು ಪಾಲಿಸದಿದ್ದರೆ ದಂಡನೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಸ್ವಲ್ಪವೂ ಸದ್ಗತಿ ಸಿಗುವುದಿಲ್ಲ. ಓಂ ನಮಃ ಶಿವಾಯ್. ಮಾಯೆಯು ಎಂತಹದ್ದೆಂದರೆ ತಕ್ಷಣವೇ ಬುದ್ಧಿಯನ್ನು ಕೆಡಿಸಿ ಗಟಾರಕ್ಕೆ ತಳ್ಳಿಬಿಡುತ್ತದೆ. ದೌರ್ಬಲ್ಯದ ಕಾರಣ ಮಾಯೆಗೆ ವಶವಾಗುತ್ತಾರೆ ಮತ್ತು ಬುದ್ಧಿ ನಾಶವಾಗುತ್ತದೆ. ಬುದ್ಧಿಯನ್ನು ಯಾರು ನಾಶ ಮಾಡುತ್ತಾರೆ? 5 ವಿಕಾರಗಳ ರೂಪದ ರಾವಣ. ಸ್ಥಾಪನೆಯಂತೂ ಆಗಲೇಬೇಕೆಂದು ಒಳಗಣ್ಣಿನಿಂದ ಅಂದರೆ ಅಂತರ್ಮನಸ್ಸಿನಿಂದ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಹೀಗೆ ತಿಳಿಸುತ್ತಾ ಎಚ್ಚರಿಸುತ್ತಾ ಸ್ಥಾಪನೆ ನಡೆಯುತ್ತಲೇ ಇರುತ್ತದೆ. ಯಾರು ಒಳ್ಳೆಯ ಸುಪುತ್ರ ಮಕ್ಕಳಿದ್ದಾರೋ ಅವರು ತಂದೆಯು ಯಾವಾಗಲೂ ಶ್ರೇಷ್ಠ ಮತವನ್ನೇ ನೀಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇದರಂತೆ ನಡೆಯುವುದು ಅವಶ್ಯಕವಾಗಿದೆ. ನಾವು ತಂದೆಯ ಮಕ್ಕಳಾಗಿದ್ದೇವೆ ಅಂತಹ ಭಾವ ಸ್ವಭಾವದವರಾಗಬೇಕು. ಸತ್ಯಯುಗದಲ್ಲಿ ಇಂತಹ ಅಸುರಿ ಸ್ವಭಾವದವರು, ನಿಂದನೆ ಮಾಡುವವರು ಅಥವಾ ಯಾರ ಮನಸ್ಸನ್ನು ನೋಯಿಸುವವರು ಇರುವುದಿಲ್ಲ. ನಮ್ಮ ರಾಜಧಾನಿಗೆ ಬೇಗ ಹೋಗಬೇಕೆಂದು ಮನಸ್ಸು ಬಯಸುತ್ತದೆ. ಆದರೆ ಅದರಿಂದ ಏನಾಗುತ್ತದೆ? ನಾವು ತಂದೆಯಿಂದ ದೂರವಾಗುತ್ತೇವೆ. ಬೇಹದ್ದಿನ ತಂದೆ ಸಿಕ್ಕಿರುವುದು ನಮ್ಮ ಮಹಾನ್ ಸೌಭಾಗ್ಯವಾಗಿದೆ. ಆದ್ದರಿಂದ ಇಲ್ಲಿರುವುದು ಒಳ್ಳೆಯದಲ್ಲವೇ? 8 ವರ್ಷಗಳ ಬದಲಿಗೆ ನಿಧಾನವಾಗಿ 16 ವರ್ಷಗಳಂತೆ ಪಾಸ್ ಆದರೆ ಇನ್ನೂ ಒಳ್ಳೆಯದು. ತಂದೆಯ ಜೊತೆಯಲ್ಲಂತೂ ಇದ್ದೇವಲ್ಲವೇ? ಒಂದು ವೇಳೆ ತಂದೆಯನ್ನು ಅಷ್ಟೊಂದು ಪ್ರೀತಿಸುವವರಾಗಿದ್ದರೆ ಮಾತ್ರ ಇದು ಸಾಧ್ಯ. ತಂದೆಯನ್ನು ಪ್ರೀತಿಸದಿದ್ದರೆ ಅವರು ಯಾವುದಕ್ಕೂ ಪ್ರಯೋಜನವಿಲ್ಲದಂತಾಗುತ್ತಾರೆ. ಭಕ್ತಿ ಮಾರ್ಗದಲ್ಲೂ ನೀವು ಆಡುತ್ತಾ ಬಂದಿದ್ದೀರಿ, ಅಂದ್ರೆ ಗಾಯನ ಮಾಡುತ್ತಾ ಬಂದಿದ್ದೀರಿ. ಎಲ್ಲರಿಗಿಂತ ಹೆಚ್ಚು ಭಗವಂತ ನಿಮ್ಮನ್ನೇ ಪ್ರೀತಿಸುತ್ತೇವೆ ಎಂದು. ಆದ್ದರಿಂದ ಮಕ್ಕಳಿಗೆ ತಿಳಿಸುವುದು ತಂದೆಯ ಕರ್ತವ್ಯವಾಗಿದೆ. ಒಬ್ಬರಿಗೊಬ್ಬರು ಮುಖಾಮುಖಿ ಹೇಳಲು ತಡ ಮಾಡುವುದಿಲ್ಲ. ದೇಹಾಭಿಮಾನಿಗಳು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಉನ್ನತ ಪದವಿ ಪಡೆಯಲು ಸಾಧ್ಯವಿಲ್ಲ. ಅವರು ಕೇವಲ ಡಿಸರ್ವಿಸ್ ಮಾಡುತ್ತಿರುತ್ತಾರೆ. ಶಿವ ಜಯಂತಿಯ ಬಗ್ಗೆ ಮಕ್ಕಳಿಗೆ ತುಂಬಾ ಆಸಕ್ತಿ ಇದೆ ಮತ್ತು ಸೇವೆಯ ಯೋಜನೆಗಳನ್ನು ಸಿದ್ಧಪಡಿಸುತ್ತಿದ್ದಾರೆ. ಬಾಬಾರವರ ಬಳಿ ಸೇವೆಯ ಸಮಾಚಾರಗಳು ಬರುತ್ತಲೇ ಇರುತ್ತವೆ. ಬಾಬಾ ತುಂಬಾ ಒಳ್ಳೆಯವರು ಬಂದಿದ್ದರು ಎಂದು ಬರೆಯುತ್ತಾರೆ. ಅವರು ಅಭಿಪ್ರಾಯವನ್ನು ಬರೆಯುತ್ತಾರೆ. ಆ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಹೊರಗೆ ಹೋದ ಕೂಡಲೇ ಎಲ್ಲವೂ ಬುದ್ಧಿಯಿಂದ ಹಾರಿ ಹೋಗುತ್ತದೆ. ಅಂದ್ರೆ ಯಾವ ಜ್ಞಾನನೂ ಬುದ್ಧಿಯಲ್ಲಿ ಉಳಿಯೋದಿಲ್ಲ. ಅದಕ್ಕಾಗಿಯೇ ಹೇಳಲಾಗುತ್ತದೆ, ಕೋಟಿಯಲ್ಲಿ ಯಾರೋ ಒಬ್ಬರು ಮಾತ್ರ ಬೇಹದ್ದಿನ ತಂದೆ ಬಂದಿದ್ದಾರೆ, ಅವರಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕು ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಕ್ಕಳು ಪತ್ರ ಬರೆಯುತ್ತಾರೆ, ಬಾಬಾ ಇಂಥವರು ತುಂಬಾ ಪ್ರಭಾವಿತರಾದರು ಎಂದು ಯಾವಾಗ ಹೇಳಬಹುದು ಎಂದರೆ ಈ ಬೇಹದ್ದಿನ ತಂದೆಯ ಮಾತು ಸಂಪೂರ್ಣ ಸತ್ಯವಾಗಿದೆ ಎಂದು ಅರ್ಥ ಮಾಡಿಕೊಂಡಾಗ ಮಾತ್ರ. 21 ಜನ್ಮಗಳ ಆಸ್ತಿ ಸಿಗುತ್ತದೆ. ಉಳಿದಂತೆ ಅನೇಕರು ಬರುತ್ತಾರೆ. 10-15 ದಿನ ಬಂದು ನಂತರ ಮಾಯವಾಗುತ್ತಾರೆ. ಯಾವುದಾದರೂ ಉದ್ಯೋಗವಿಲ್ಲದಿದ್ದರೂ ಅದನ್ನು ನಿಲ್ಲಿಸಬಹುದು. ಎಲ್ಲಕ್ಕಿಂತ ಶ್ರೇಷ್ಠ ಉದ್ಯೋಗ ಇದೇ ಆಗಿದೆ ಅಲ್ಲವೇ? ಒಂದು ವೇಳೆ ಕಾಲು ಮುರಿದರೆ ಹೇಗೆ ಹೋಗಲು ಸಾಧ್ಯ? ಇಲ್ಲಿ ತಿಳುವಳಿಕೆಯ ಕಾಲು ಮುರಿದಿದೆ ಎಂದು ತಿಳಿದುಕೊಳ್ಳಿರಿ, ಆಗ ಹೋಗಲು ಸಾಧ್ಯವಿಲ್ಲ. ಇಲ್ಲಿಯೇ ಕುಳಿತು ಬಿಡುತ್ತಾರೆ. ಆದರೆ ಅಂತಹವರು ಯಾರು ಕಂಡುಬರುವುದಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಹಾಗೆ ಹೇಳಲು ಸಾಧ್ಯವಿಲ್ಲ. ಮೊದಲು ಬಂದವರು ತೀಕ್ಷ್ಣವಾಗಿ ಹೋಗುತ್ತಿದ್ದರು, ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಬಾಬಾ ಹೇಳುತ್ತಾರೆ, ಮೊದಲು ಬಂದವರು ಕೆಳಗೆ ಬಿದ್ದು ಹೋದರು. ನೀವು ಸರಿಯಾಗಿ ನಡೆಯುತ್ತಿದ್ದೀರಿ. ನೀವು ಕೂಡ ಮುಂದೆ ಬರುವವರಲ್ಲಿ ಬಿದ್ದು ಹೋದರೆ ಹೇಗೆ? ನಾವು ತುಂಬಾ ಮಧುರವಾಗಿದೆ. ಕಳೆದ ವಿಷಯಗಳ ಬಗ್ಗೆ ಚಿಂತನೆ ಮಾಡಬಾರದು. ಅಂದ್ರೆ ಹಾಗೆ ಹೋಗಿದ್ದರ ಬಗ್ಗೆ ಚಿಂತನೆ ಮಾಡಬಾರದು. ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕೆಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಗಾಯನ ಮಾಡಲಾಗಿದೆ. ಅವರು ತಕ್ಷಣವೇ ವರ್ಣಿಸುತ್ತಾರೆ, ಅವರ ಮೇಲೆ ಬಲಿಹಾರಿಯಾಗಬೇಕು.
ಬಲಿಹಾರಿಯಾಗುವ ಅರ್ಥವನ್ನು ಯಾರು ಸರಿಯಾಗಿ ತಿಳಿದುಕೊಂಡಿಲ್ಲ. ಬಲಿಹಾರಿಯಾದ ನಂತರ ಮತ್ತೆ ತಲೆ ಕೆಡಿಸಿಕೊಳ್ಳಬಾರದು. ಬಲಿಹಾರಿಯಾಗುವ ಅರ್ಥವನ್ನು ಯಾರು ಸರಿಯಾಗಿ ತಿಳಿದುಕೊಂಡಿಲ್ಲ. ಬಲಿಹಾರಿಯಾದ ನಂತರ ಮತ್ತೆ ತಲೆ ಕೆಡಿಸಿಕೊಳ್ಳಬಾರದು. ಬಲಿಹಾರಿಯಾದ ನಂತರ ಖುಷಿಯನ್ನು ಪಡೆಯಬೇಕು ಮತ್ತು ಖುಷಿಯನ್ನು ಕೊಡಬೇಕು. ಆದರೆ ಮಾಯೆಯು ತುಂಬಾ ಪ್ರಬಲವಾಗಿದೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಇವರನ್ನು ಲಕ್ಷ್ಮೀನಾರಾಯಣರನ್ನು ಸರಿಯಾಗಿ ನೋಡಿರಿ. ಇದು ನಿಮ್ಮ ಗುರಿ ಮತ್ತು ಉದ್ದೇಶವಾಗಿದೆ. ಅಂದರೆ ನೀವು ಈ ಮನೆತನದವರಾಗಿದ್ದೀರಿ. ಹಗಲು ರಾತ್ರಿಯಷ್ಟು ವ್ಯತ್ಯಾಸವಿದೆ. ಆದ್ದರಿಂದ ಪದೇ ಪದೇ ಇವರನ್ನು ನೋಡಬೇಕು. ನಾವು ಇವರಂತೆ ಆಗಬೇಕು. ಇವರ ಮಹಿಮೆಯನ್ನು ನೀವು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಇದನ್ನು ನೆನಪಿನಲ್ಲಿಟ್ಟುಕೊಂಡರೆ ಖುಷಿ ಇರುತ್ತದೆ. ಒಳಗಿರುವ ಗೊಂದಲಗಳು ಇರಬಾರದು. ಇದನ್ನು ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ. ಆತ್ಮಾಭಿಮಾನಿಯಾಗಿ ಇವರನ್ನು ನೋಡಿದರೆ ನಾವು ಹೀಗೆ ಆಗುತ್ತಿದ್ದೇವೆ ಎಂದು ಅರ್ಥವಾಗುತ್ತದೆ. ಆದ್ದರಿಂದ ಇವರನ್ನು ನೋಡುವುದು ಅವಶ್ಯಕತೆ ಇದೆ. ತಂದೆ ತಿಳಿಸುತ್ತಾರೆ, ನೀವು ಹೀಗೆ ಆಗಬೇಕು. ಮಧ್ಯಾಜೀಭವ ಇವರನ್ನು ನೋಡಿ ಮತ್ತು ನೆನಪು ಮಾಡಿ. ದೃಷ್ಟಾಂತ ಕೊಡುತ್ತಾರಲ್ಲವೇ, ಅಂದ್ರೆ ಉದಾಹರಣೆಗೆ ಹೇಳುತ್ತಾರೆ, ಅವನು ನಾನು ಎಮ್ಮೆ ಎಂದು ಹೇಳುತ್ತಾ ಹಾಗೆಯೇ ಆದನು ಎಂದು. ಅಂದ್ರೆ ಬುದ್ಧಿಯಲ್ಲಿ ಎಮ್ಮೆ ಬುದ್ಧಿ ಫಿಕ್ಸ್ ಆಗ್ಬಿಡ್ತು. ಇದು ನಮ್ಮ ಗುರಿ ಎಂದು ನೀವು ತಿಳಿದುಕೊಂಡಿದ್ದೀರಿ. ಅಂದ್ರೆ ಲಕ್ಷ್ಮೀನಾರಾಯಣರು ನಮ್ಮ ಗುರಿ. ನಾವು ಹೀಗೆ ಆಗಬೇಕು. ಹೇಗೆ ಆಗುತ್ತೀರಿ? ತಂದೆಯ ನೆನಪಿನಿಂದ ಲಕ್ಷ್ಮೀನಾರಾಯಣರಂತೆ ಆಗುತ್ತೀರಿ. ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಿರಿ, ನಾವು ಇವರನ್ನು ನೋಡುತ್ತಾ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆಯೇ? ಬಾಬಾರವರೇ ನಮ್ಮನ್ನು ಈ ರೀತಿ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮಾಡಬೇಕು. ನಿರಂತರ ನೆನಪು ಮಾಡಲು ಸಾಧ್ಯವಿಲ್ಲ ಎಂದು ತಂದೆಯೇ ಹೇಳುತ್ತಾರೆ. ಆದರೆ ಪುರುಷಾರ್ಥ ಮಾಡಬೇಕು. ಗೃಹಸ್ಥ ವ್ಯವಹಾರದ ಕೆಲಸ ಮಾಡುತ್ತಿದ್ದರೂ ಇವರನ್ನು ನೆನಪು ಮಾಡಿದರೆ ತಂದೆಯ ನೆನಪು ಅವಶ್ಯವಾಗಿ ಬರುತ್ತದೆ. ತಂದೆಯ ನೆನಪು ಮಾಡಿದರೆ ಇವರು ಅವಶ್ಯವಾಗಿ ನೆನಪಾಗುತ್ತಾರೆ. ನಾವು ಹೀಗೆ ಆಗಬೇಕು ಎಂಬ ಗುಂಗು ಇಡೀ ದಿನ ಇರಲಿ, ಆಗ ಇನ್ನೊಬ್ಬರನ್ನು ನಿಂದಿಸುವುದಿಲ್ಲ. ಅನೇಕ ಮಕ್ಕಳಲ್ಲಿ ಈ ಕಸ ತುಂಬಿರುತ್ತದೆ. ನಂತರ ಇತರರಿಗೆ ಕುಳಿತು ಹೇಳುತ್ತಾರೆ, ಅವರು ಹಾಗೆ ಇವರು ಹೀಗೆ ಎಂದು. ಯಾರು ಈ ಮಾತುಗಳಲ್ಲಿ ತೊಡಗುತ್ತಾರೋ ಅವರು ಉನ್ನತ ಪದವಿ ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ಉಳಿದು ಬಿಡುತ್ತಾರೆ. ಇವರನ್ನು ನೆನಪು ಮಾಡಿ, ತಂದೆಯನ್ನು ನೆನಪು ಮಾಡಿ ಎಂದು ಎಷ್ಟು ಸಹಜವಾಗಿ ತಿಳಿಸಲಾಗುತ್ತದೆ. ಸನ್ಯಾಸಿಗಳು ಪ್ರಾಣಿಗಳ ಉದಾಹರಣೆ ನೀಡುತ್ತಾರೆ. ಅದೆಲ್ಲವೂ ವ್ಯರ್ಥ. ಇಲ್ಲಿ ನೀವು ಎದುರಿಗೆ ಕುಳಿತಿದ್ದೀರಿ. ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರ ಅವಶ್ಯವಾಗಿ ಇರಬೇಕು. ಎಷ್ಟು ನಿಖರವಾದ ಚಿತ್ರವಿದು. ಇವರನ್ನು ನೆನಪು ಮಾಡಿದರೆ ಬಾಬಾ ನೆನಪಾಗುತ್ತಾರೆ. ಬಾಬಾರನ್ನು ನೆನಪು ಮಾಡಿದರೆ ಇವರು ನೆನಪಾಗುತ್ತಾರೆ. ಇಡೀ ದಿನ ಬೇರೆ ಮಾತುಗಳ ಬದಲಿಗೆ ಇದನ್ನೇ ಹೇಳುತ್ತೀರಿ. ಅವರು ಹಾಗೆ ಇವರು ಹೀಗೆ ಎಂದು ನಿಂದನೆ ಮಾಡುವುದು ಗೊಂದಲಕ್ಕೆ ಕಾರಣವಾಗುತ್ತದೆ. ಮನುಷ್ಯರೆಲ್ಲರೂ ಕೋತಿ ಬುದ್ಧಿಯವರಾಗಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಅವರನ್ನು ದೈವಿ ಬುದ್ಧಿಯವರನ್ನಾಗಿ ಬದಲಾಯಿಸಬೇಕು. ಯಾರಿಗಾದರೂ ದುಃಖ ಕೊಡುವುದು, ನಿಂದಿಸುವುದು, ಚಂಚಲತೆ ಮಾಡುವುದು ನಿಮ್ಮ ಸ್ವಭಾವವಾಗಬಾರದು. ಈ ಕೋತಿ ಬುದ್ಧಿಯಲ್ಲಿ ಅರ್ಧ ಕಲ್ಪ ಕಳೆದಿದ್ದೀರಿ. ಈಗ ಮಕ್ಕಳಿಗೆ ಎಷ್ಟು ಮಧುರವಾದ ಶಿಕ್ಷಣ ಸಿಗುತ್ತಿದೆ. ಇದಕ್ಕಿಂತ ಶ್ರೇಷ್ಠ ಪ್ರೀತಿ ಬೇರೆ ಯಾವುದೂ ಇಲ್ಲ. ಶ್ರೀಮತವಿಲ್ಲದೆ ಎಂದಿಗೂ ಯಾವುದೇ ತಪ್ಪು ಕೆಲಸ ಮಾಡಬಾರದು. ಬಾಬಾ ಧ್ಯಾನದ ಬಗ್ಗೆ ನಿರ್ದೇಶನ ಕೊಡುತ್ತಾರೆ. ಅಂದ್ರೆ ವತನಕ್ಕೋದ್ವಿ ಅಂದ್ರೆ ಭೋಗ ಅರ್ಪಿಸಿ ಬನ್ನಿ ಎಂದು, ವೈಕುಂಠಕ್ಕೆ ಹೋಗಿ ರಾಸ್ ವಿಲಾಸ್ ಮಾಡಿ ಎಂದು ಬಾಬಾ ಹೇಳುವುದಿಲ್ಲ. ಬೇರೆ ಕಡೆಗೆ ಮನಸ್ಸು ಹೋದರೆ ಮಾಯೆಯ ಪ್ರವೇಶವಾಗಿದೆ ಎಂದು ತಿಳಿಯಿರಿ. ಮಾಯೆಯ ಮೊದಲ ಕರ್ತವ್ಯವೇ ಗಟಾರಕ್ಕೆ ತಳ್ಳುವುದು. ನಿಯಮಕ್ಕೆ ವಿರುದ್ಧವಾದ ನಡವಳಿಕೆಯಿಂದ ತುಂಬಾ ನಷ್ಟವಾಗುತ್ತದೆ. ಒಂದು ವೇಳೆ ತಮ್ಮನ್ನು ತಾವು ಸಂಭಾಳಿಸಿಕೊಳ್ಳದಿದ್ದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ತಂದೆಯ ಜೊತೆಗೆ ಧರ್ಮರಾಜನೂ ಇದ್ದಾನೆ. ಇವರ ಬಳಿ ಬೇಹದ್ದಿನ ಲೆಕ್ಕಾಚಾರವಿರುತ್ತದೆ. ಮಕ್ಕಳು ಶಿಕ್ಷೆಗೆ ಹೆದರುವುದಿಲ್ಲ. ರಾವಣನ ಜೈಲಿನಲ್ಲಿ ಎಷ್ಟು ವರ್ಷಗಳಿಂದ ಶಿಕ್ಷೆ ಅನುಭವಿಸಿದ್ದೀರಿ. ಈ ಪ್ರಪಂಚದಲ್ಲಿ ಅಪಾರ ದುಃಖವಿದೆ. ಈಗ ತಂದೆ ಹೇಳುತ್ತಾರೆ, ಉಳಿದೆಲ್ಲ ಮಾತುಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿರಿ ಮತ್ತು ಒಳಗಿರುವ ಎಲ್ಲಾ ಗೊಂದಲಗಳನ್ನು ಹೊರಹಾಕಿರಿ. ವಿಹಾರಕ್ಕೆ ಯಾರು ಕರೆದೊಯ್ಯುತ್ತಾರೆ?
ಮಾಯೆಯ ಭೂತಗಳು. ನಿಮ್ಮ ಗುರಿಯೇ ಇದಾಗಿದೆ. ಇದು ರಾಜಯೋಗ ಅಲ್ಲವೇ? ತಂದೆಯನ್ನು ನೆನಪು ಮಾಡುವುದರಿಂದ ಈ ಆಸ್ತಿ ಸಿಗುತ್ತದೆ. ಆದ್ದರಿಂದ ಇದೇ ಉದ್ಯೋಗದಲ್ಲಿ ತೊಡಗಿಕೊಳ್ಳಬೇಕು. ಒಳಗಿರುವ ಎಲ್ಲಾ ಕಸವನ್ನು ಹೊರಹಾಕಬೇಕು. ಮಾಯೆಯ ಪರೀಕ್ಷೆಗಳು ತುಂಬಾ ಕಠಿಣವಾಗಿರುತ್ತವೆ, ಆದರೆ ಅವುಗಳನ್ನು ಆರಿಸುತ್ತಿರಬೇಕು, ಅಂದರೆ ಪಾರು ಮಾಡುತ್ತಿರಬೇಕು. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿರಬೇಕು. ಈಗಲೇ ನಿರಂತರ ನೆನಪು ಸಾಧ್ಯವಿಲ್ಲದಿರಬಹುದು, ಆದರೆ ಕೊನೆಯಲ್ಲಿ ನಿರಂತರ ನೆನಪಿನ ಸ್ಥಿತಿಗೆ ಬರುತ್ತೀರಿ. ಆಗಲೇ ಶ್ರೇಷ್ಠ ಪದವಿ ಸಿಗುತ್ತದೆ. ಒಂದು ವೇಳೆ ಒಳಗೆ ಗೊಂದಲ ಮತ್ತು ಕೆಟ್ಟ ಆಲೋಚನೆಗಳಿದ್ದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ. ಮಾಯೆಗೆ ವಶವಾಗಿ ಸೋಲುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೊಳಕು ಕೆಲಸ ಮಾಡಿ ಸೋಲಬೇಡಿ. ನಿಂದನೆ ಮಾಡುತ್ತಾ ನಿಮ್ಮ ಗತಿ ಎಷ್ಟು ಕೆಟ್ಟದಾಗಿದೆ. ಈಗ ಸದ್ಗತಿ ಸಿಗುತ್ತಿರುವಾಗ ಕೆಟ್ಟ ಕರ್ಮಗಳನ್ನು ಮಾಡಬೇಡಿ. ಮಾಯೆಯು ಅರ್ಧದಷ್ಟು ನುಂಗಿಬಿಟ್ಟಿದೆ ಎಂದು ಬಾಬಾ ನೋಡುತ್ತಾರೆ, ಆದರೆ ಅದು ತಿಳಿಯುವುದೇ ಇಲ್ಲ. ನಾವು ಚೆನ್ನಾಗಿ ನಡೆಯುತ್ತಿದ್ದೇವೆ ಎಂದು ತಾವೇ ತಿಳಿದುಕೊಳ್ಳುತ್ತಾರೆ, ಆದರೆ ಹಾಗಲ್ಲ. ತಂದೆ ತಿಳಿಸುತ್ತಾರೆ, ಮನ್ಸ ವಾಚ ಕರ್ಮಣ, ಮುಖದಿಂದ ರತ್ನಗಳೇ ಹೊರಬರಲಿ, ಕಲ್ಲುಗಳು ಬರಬಾರದು. ಅನೇಕರ ಮುಖದಿಂದ ಕಲ್ಲುಗಳೇ ಹೊರಬರುತ್ತವೆ. ಕೆಟ್ಟ ಮಾತುಗಳನ್ನು ಆಡುವುದು ಕಲ್ಲು ಎಸೆದಂತೆ. ಈಗ ನೀವು ಕಲ್ಲಿನಿಂದ ಪಾರಸಮಣಿಯಾಗುತ್ತಿದ್ದೀರಿ. ಆದ್ದರಿಂದ ಮುಖದಿಂದ ಎಂದಿಗೂ ಕಲ್ಲು ಬರಬಾರದು. ಯಾವಾಗಲೂ ರತ್ನಗಳೇ ಬರಲಿ. ಬಾಬಾರವರು ತಿಳಿಸಲೇಬೇಕಾಗುತ್ತದೆ. ಮಕ್ಕಳಿಗೆ ತಿಳಿ ಹೇಳುವುದು ತಂದೆಯ ಹಕ್ಕಾಗಿದೆ. ಶಿಕ್ಷಕನ ಕೆಲಸ ಶಿಕ್ಷಣ ನೀಡುವುದು. ಅವರು ಏನನ್ನಾದರೂ ಹೇಳಬಹುದು. ವಿದ್ಯಾರ್ಥಿಗಳು ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು. ನೀವು ವಿದ್ಯಾರ್ಥಿಗಳಲ್ಲವೇ? ತಂದೆ ತಿಳಿಸಿ ಹೇಳಬಹುದು. ಉಳಿದಂತೆ ಮಕ್ಕಳಿಗೆ ತಂದೆಯ ಆದೇಶವೇನೆಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿರಿ ಎಂದು. ನಿಮ್ಮ ಅದೃಷ್ಟ ಈಗ ತೆರೆದಿದೆ. ಶ್ರೀಮತದಂತೆ ನಡೆಯದಿದ್ದರೆ ನಿಮ್ಮ ಅದೃಷ್ಟ ಕೆಡುತ್ತದೆ. ನಂತರ ತುಂಬಾ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಶ್ರೀಮತದಂತೆ ನಡೆಯದಿದ್ದರೆ ಶಿಕ್ಷೆ ಅನುಭವಿಸಬೇಕು ಮತ್ತು ಪದವಿಯು ಭ್ರಷ್ಟವಾಗುತ್ತದೆ. ಇದು ಕಲ್ಪಾಂತರದ ಆಟವಾಗಿದೆ. ತಂದೆಯೇ ಬಂದು ಓದಿಸುತ್ತಿದ್ದಾರೆ. ಆದ್ದರಿಂದ ಬುದ್ಧಿಯಲ್ಲಿರಲಿ, ಬಾಬಾ ನಮ್ಮ ಶಿಕ್ಷಕರೂ ಆಗಿದ್ದಾರೆ. ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂಬ ಹೊಸ ಜ್ಞಾನ ಸಿಗುತ್ತಿದೆ. ಆತ್ಮ ಮತ್ತು ಪರಮಾತ್ಮನ ಮಿಲನ ಎಂದು ಹೇಳಲಾಗುತ್ತದಲ್ಲವೇ? ಮತ್ತೆ 5,000 ವರ್ಷಗಳ ನಂತರ ಭೇಟಿಯಾಗುತ್ತೇವೆ. ಇದರಲ್ಲಿ ಎಷ್ಟು ಆಸ್ತಿ ಪಡೆಯಬೇಕೋ ಅಷ್ಟು ಪಡೆಯಬಹುದು. ಇಲ್ಲದಿದ್ದರೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಿ, ಜೋರಾಗಿ ಅಳುತ್ತೀರಿ. ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಶಾಲೆಯಲ್ಲಿ ಮಕ್ಕಳು ವರ್ಗಾವಣೆಯಾದಾಗ ಕೊನೆಯಲ್ಲಿ ಕುಳಿತವರನ್ನು ಎಲ್ಲರೂ ನೋಡುತ್ತಾರೆ. ಇಲ್ಲಿಯೂ ವರ್ಗಾವಣೆ ನಡೆಯಲಿದೆ. ನಾವು ಇಲ್ಲಿ ಶರೀರ ಬಿಟ್ಟು ಸತ್ಯಯುಗದಲ್ಲಿ ರಾಜಕುಮಾರರ ಕಾಲೇಜಿನಲ್ಲಿ ಓದುತ್ತೇವೆ ಎಂದು ನಿಮಗೆ ತಿಳಿದಿದೆ. ಅಲ್ಲಿನ ಭಾಷೆಯನ್ನು ಎಲ್ಲರೂ ಕಲಿಯಬೇಕಾಗುತ್ತದೆ. ಅದು ಮಾತೃಭಾಷೆಯಾಗಿರುತ್ತದೆ. ಅನೇಕರಲ್ಲಿ ಪೂರ್ಣ ಜ್ಞಾನವಿಲ್ಲದ ಕಾರಣ ನಿಯಮಿತವಾಗಿ ಓದುವುದಿಲ್ಲ. ಶಿಕ್ಷಣದಲ್ಲಿ 1 ಅಥವಾ 2 ಬಾರಿ ಗೈರು ಹಾಜರಾದರೆ ಅದು ಅಭ್ಯಾಸವಾಗಿ ಬಿಡುತ್ತದೆ. ಇದು ಮಾಯೆಯ ಅನುಯಾಯಿಗಳ ಸಂಘವಾಗಿದೆ. ಶಿವಬಾಬಾರವರ ಅನುಯಾಯಿಗಳು ಕಡಿಮೆ, ಉಳಿದವರೆಲ್ಲರೂ ಮಾಯೆಯ ಅನುಯಾಯಿಗಳೇ. ನೀವು ಶಿವಬಾಬಾರವರ ಅನುಯಾಯಿಗಳಾದಾಗ ಮಾಯೆಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತುಂಬಾ ಸಂಭಾಳಿಸಿಕೊಳ್ಳಬೇಕು. ಕೊಳಕು ಮನುಷ್ಯರಿಂದ ದೂರವಿರಬೇಕು. ಹಂಸ ಮತ್ತು ಬಕಪಕ್ಷಿಗಳಿದ್ದಾರಲ್ಲವೇ? ಬಾಬಾರವರು ರಾತ್ರಿಯೂ ಶಿಕ್ಷಣ ನೀಡಿದ್ದಾರೆ. ಇಡೀ ದಿನ ಯಾರನ್ನಾದರೂ ನಿಂದಿಸುವುದು, ಪರಚಿಂತನೆ ಮಾಡುವುದು ದೈವಿ ಗುಣವಲ್ಲ. ದೇವತೆಗಳು ಇಂತಹ ಕೆಲಸ ಮಾಡುವುದಿಲ್ಲ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ಆದರೂ ನಿಂದನೆ ಮಾಡುತ್ತಲೇ ಇರುತ್ತಾರೆ. ನಿಂದನೆಯನ್ನು ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿದ್ದೀರಿ. ಒಳಗೆ ಗೊಂದಲ ಇದ್ದೇ ಇರುತ್ತದೆ. ಇದು ಒಳಗಿನ ಗುಪ್ತ ಯುದ್ಧವಾಗಿದೆ. ಗುಪ್ತವಾಗಿ ತಮ್ಮನ್ನೇ ತಾವು ಕೊಲೆ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಇನ್ನೊಬ್ಬರ ನಿಂದನೆ ಮಾಡಿ 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 ತಮ್ಮನ್ನ ತಾವೇ ಅಂತ್ಯ ಮಾಡ್ಕೊಳ್ತಾರೆ. ಅನೇಕರಿಗೆ ನಷ್ಟ ಉಂಟು ಮಾಡುತ್ತಾರೆ. ಅವರು ಹಾಗೆ, ಇವರು ಹೀಗೆ ಎನ್ನುವುದರಿಂದ ನಿಮಗೇನು ಸಿಗುತ್ತದೆ? ಎಲ್ಲರಿಗೂ ಸಹಾಯಕರಾದವರು ಒಬ್ಬರೇ ತಂದೆ. ಈಗ ಶ್ರೀಮತದಂತೆ ನಡೆಯಬೇಕು.
ಮನುಷ್ಯರ ಮತವು ತುಂಬಾ ಗಲೀಜಾಗಿಸುತ್ತದೆ. ದೇವತೆಯಾಗುವ ಬದಲಿಗೆ ಮಾಯೆಯು ಪತಿತರನ್ನಾಗಿ ಮಾಡಲು ಪ್ರಯತ್ನಿಸುತ್ತದೆ. ಇದು ಪತಿತ ಪ್ರಪಂಚವಾಗಿದೆ. ನಾವು ಈಗ ಪತಿತರಿಂದ ಪಾವನರಾಗುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ತಿಳಿಸಿ ಹೇಳಿದಾಗ ತಮ್ಮ ತಪ್ಪನ್ನು ತಿದ್ದಿಕೊಳ್ಳಬೇಕು. ಇನ್ನು ಮುಂದೆ ಇಂತಹ ಕೆಲಸ ಮಾಡುವುದಿಲ್ಲ ಎಂದು ನಿರ್ಧರಿಸಬೇಕು. ಏನಾದರೂ ಕಂಡರೆ ಬಾಬಾರವರಿಗೆ ಸಮಾಚಾರ ಕೊಡಿ. ಒಬ್ಬರನ್ನೊಬ್ಬರು ನಿಂದಿಸುವುದರಿಂದ ನಿಮಗೇನು ಲಾಭ? ಅಂದ್ರೆ ಅವ್ರಂಗೆ ಇವ್ರಿಂಗೆ ಅಂತನ್ನ ಹೇಳೋಕ್ಕಿಂತ ಅವ್ರದ್ದು ತಪ್ಪು ನಿಮಗೆ ಕಾಣಿಸ್ತಾ ಅದನ್ನ ಬಾಬನಿಗೆ ಹೇಳ್ರಿ. ಅದ್ರ ಬಿಟ್ಟು ನೀವೇ ನಿಂದಿಸ್ಕೊಳ್ತಾ ಕುತ್ಕೊಂಡ್ರೆ ಏನ್ ಲಾಭ ಇದೆ? ತಂದೆ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಾರಲ್ಲವೇ? ತಂದೆಯು ಕಿವಿ ಮತ್ತು ಕಣ್ಣುಗಳನ್ನು ಸಾಲವಾಗಿ ಪಡೆದಿದ್ದಾರೆ. ಬಾಬಾ ಮತ್ತು ದಾದಾ ಇಬ್ಬರೂ ನೋಡುತ್ತಾರೆ. ಕೆಲವರ ನಡವಳಿಕೆ ಮತ್ತು ವಾತಾವರಣ ಸಂಪೂರ್ಣವಾಗಿ ನಿಯಮಕ್ಕೆ ವಿರುದ್ಧವಾಗಿರುತ್ತದೆ. ತಂದೆ ಇಲ್ಲದವರನ್ನು ಅನಾಥರೆನ್ನಲಾಗುತ್ತದೆ. ಇವರೆಲ್ಲರೂ ಮಹಾನ್ ಅನಾಥರು. ಬೇಹದ್ದಿನ ತಂದೆಯನ್ನು ತಿಳಿಯುವುದೇ ಇಲ್ಲ, ನೆನಪು ಮಾಡುವುದೇ ಇಲ್ಲ. ಸುಧಾರಿಸುವ ಬದಲಿಗೆ ಇನ್ನೂ ಕೆಡುತ್ತಾರೆ. ಆದ್ದರಿಂದ ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ಶ್ರೀಮತದಂತೆ ನಡೆಯದಿದ್ದರೆ ಅನಾಥರೇ ಸರಿ. ನೀವೇ ತಾಯಿ, ನೀವೇ ತಂದೆ ಎಂದು ಹೇಳುತ್ತೀರಿ. ಆದ್ದರಿಂದ ಬಂಧುಗಳು ಇವರೇ ಆಗುತ್ತಾರೆ. ಶಿವಬಾಬಾ ಒಬ್ಬರೇ ಅಲ್ಲ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಇಲ್ಲದಿದ್ದರೆ ತಾಯಿ ಎಲ್ಲಿಂದ ಬರುತ್ತಾರೆ? ಇಷ್ಟು ಬುದ್ಧಿ ಇಲ್ಲದವರನ್ನು ಏನೆನ್ನಬೇಕು? ಮಾಯೆಯು ಬುದ್ಧಿಯನ್ನು ಸಂಪೂರ್ಣವಾಗಿ ಕೆಡಿಸುತ್ತದೆ. ಬೇಹದ್ದಿನ ತಂದೆಯ ಆಜ್ಞೆ ಪಾಲಿಸದಿದ್ದರೆ ಶಿಕ್ಷೆ ಸಿಗುತ್ತದೆ. ಸ್ವಲ್ಪವೂ ಸದ್ಗತಿ ಸಿಗುವುದಿಲ್ಲ. ಇವರ ಗತಿ ಏನಾಗಲಿದೆ ಎಂದು ತಂದೆ ನೋಡುತ್ತಾರೆ. ಇವರು ಕೇವಲ ಕಾಡು ಹೂವುಗಳಿದ್ದಂತೆ. ಇವರನ್ನು ಯಾರೂ ಇಷ್ಟಪಡುವುದಿಲ್ಲ. ಸುಧಾರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಪದವಿ ಭ್ರಷ್ಟವಾಗುತ್ತದೆ. ಇದು ಕಲ್ಪಾಂತರದ ದೊಡ್ಡ ನಷ್ಟವಾಗಿದೆ. ಆದರೆ ದೇಹಾಭಿಮಾನಿಗಳ ಬುದ್ಧಿಯಲ್ಲಿ ಇದು ಕುಳಿತುಕೊಳ್ಳುವುದಿಲ್ಲ. ಆತ್ಮಾಭಿಮಾನಿಗಳು ಮಾತ್ರ ತಂದೆಯನ್ನು ಪ್ರೀತಿಸಲು ಸಾಧ್ಯ. ಬಲಿಹಾರಿಯಾಗುವುದು ಸುಲಭದ ಮಾತಲ್ಲ. ದೊಡ್ಡ ದೊಡ್ಡ ಮನುಷ್ಯರು ಬಲಿಹಾರಿಯಾಗಲು ಸಾಧ್ಯವಿಲ್ಲ. ಅವರಿಗೆ ಬಲಿಹಾರಿಯಾಗುವ ಅರ್ಥವೇ ತಿಳಿಯುವುದಿಲ್ಲ. ಅವರ ಹೃದಯ ವಿದೀರ್ಣವಾಗುತ್ತದೆ. ಅನೇಕರು ಬಂಧನ ಮುಕ್ತರಾಗಿದ್ದಾರೆ. ಮಕ್ಕಳಿಲ್ಲದವರು ಬಾಬಾರವರೇ ನಮ್ಮ ಮಗು ಎಂದು ಹೇಳುತ್ತಾರೆ. ಆದರೆ ಅದು ಸತ್ಯವಾಗಿರುವುದಿಲ್ಲ. ತಂದೆಯ ಬಳಿಯೂ ಸುಳ್ಳು ಹೇಳುತ್ತಾರೆ. ಬಲಿಹಾರಿಯಾದ ಮೇಲೆ ಮಮಕಾರವನ್ನು ಬಿಡಬೇಕು ಅಲ್ಲವೇ? ಈಗ ಅಂತಿಮ ಸಮಯವಾಗಿದೆ. ಆದ್ದರಿಂದ ಶ್ರೀಮತದಂತೆ ನಡೆಯಬೇಕು. ಆಸ್ತಿಪಾಸ್ತಿಯ ಮೇಲಿನ ಮಮಕಾರ ಹೋಗಬೇಕು. ಶಿವಬಾಬಾರನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ದತ್ತು ತೆಗೆದುಕೊಳ್ಳುತ್ತಾರಲ್ಲವೇ? ಇವರೇ ನಮ್ಮ ತಂದೆ, ಶಿಕ್ಷಕ ಮತ್ತು ಗುರು. ಅವರ ಪೂರ್ಣ ಆಸ್ತಿಯನ್ನು ಪಡೆಯಲು ನಾವು ಅವರನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ. ಯಾರು ಮಕ್ಕಳಾಗಿದ್ದಾರೋ ಅವರು ಮನೆತನಕ್ಕೆ ಖಂಡಿತ ಬರುತ್ತಾರೆ. ಆದರೆ ಅದರಲ್ಲಿಯೂ ಅನೇಕ ಪದವಿಗಳಿವೆ. ಅಂದ್ರೆ ಸತ್ಯುಗಕ್ಕಂತೂ ಬರ್ತಾರೆ, ಸತ್ಯುಗದ ರಾಜಮನೆತನಕ್ಕೆ ಬರ್ತಾರೆ. ಆದ್ರೆ ಅದರಲ್ಲೂ ಅನೇಕ ಪದವಿಗಳಿವೆ. ಎಷ್ಟು ದಾಸಿಯರಿದ್ದಾರೆ. ಒಬ್ಬರಿಗೊಬ್ಬರು ಹುಕುಂ ಮಾಡುತ್ತಾರೆ. ದಾಸಿಯರಲ್ಲಿಯೂ ನಂಬರ್ ವಾರ್ ಇರುತ್ತಾರೆ. ರಾಯಲ್ ಮನೆತನದಲ್ಲಿ ಹೊರಗಿನ ದಾಸಿಯರು ಬರುವುದಿಲ್ಲ ಅಲ್ಲವೇ? ಯಾರು ತಂದೆಯ ಮಕ್ಕಳಾಗಿದ್ದಾರೋ ಅವರೇ ಆಗಬೇಕು. ಕೆಲವರಿಗೆ ಸ್ವಲ್ಪವೂ ಅಕ್ಕರೆ ಇರುವುದಿಲ್ಲ. ಮಮ್ಮಾರನ್ನು ನೆನಪು ಮಾಡಿ ಅಥವಾ ನನ್ನ ರಥವನ್ನು ನೆನಪು ಮಾಡಿ ಎಂದು ಬಾಬಾ ಹೇಳುವುದಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ. ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಸ್ತ್ರೀ ಪುರುಷರು ಜೇಡರ ಬಲೆಯಂತೆ ಸಿಲುಕಿಕೊಳ್ಳುತ್ತಾರೆ. ತಮಗಾಗಿ ತಾವೇ ಬಲೆ ಹೆಣೆಯುತ್ತಾರೆ. ಮೊದಲು ಸ್ತ್ರೀಯ ಬಲೆಯಲ್ಲಿ ಸಿಲುಕುತ್ತಾರೆ, ನಂತರ ಮಕ್ಕಳ ಬಲೆಯಲ್ಲಿ, ಕೊನೆಯಲ್ಲಿ ಸಾಯುವ ಸಮಯದಲ್ಲಿ ಎಲ್ಲರ ನೆನಪು ಬರುತ್ತದೆ. ಆಗ ಅಂತಹದ್ದೇ ಜನ್ಮ ಸಿಗುತ್ತದೆ. ಪ್ರೀತಿ ಇಡಬೇಕೆಂದರೆ ಒಬ್ಬ ತಂದೆಯ ಮೇಲೆ ಪ್ರೀತಿ ಇಡಿ ಎಂದು ತಂದೆ ತಿಳಿಸುತ್ತಾರೆ. ಆಗ ನಿಮ್ಮ ದೋಣಿ ಪಾರಾಗುತ್ತದೆ. ತಂದೆಯ ಆದೇಶದಂತೆ ನಡೆಯಿರಿ. ಮೋಹಜೀತ್ ರಾಜನ ಕಥೆಯೂ ಇದೆಯಲ್ಲವೇ? ಮೊದಲು ಮಕ್ಕಳು, ನಂತರ ಸ್ತ್ರೀ, ಹೀಗೆ ಪ್ರೀತಿ ಹಂಚಿ ಹೋಗುತ್ತದೆ. ಏಕೆಂದರೆ ಮಗು ಆಸ್ತಿಯ ವಾರಸುದಾರನಾಗುತ್ತದೆ. ಬಾಬಾರವರನ್ನು ಪೂರ್ಣ ಮಾಲೀಕನನ್ನಾಗಿ ಮಾಡಿದರೆ ಅವರು ನಿಮಗೆ ಎಲ್ಲವನ್ನೂ ಕೊಡುತ್ತಾರೆ. ಇದು ತಿಳುವಳಿಕೆಯ ಮಾತಾಗಿದೆ. ತಂದೆ ತಿಳಿಸುವುದನ್ನು ಪಾಲಿಸಬೇಕು. ಕೆಲವರು ತುಂಬಾ ಹಠಮಾರಿಗಳಾಗಿರುತ್ತಾರೆ. ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಕೇಳಿದ ಮರುದಿನವೇ ಎಲ್ಲವನ್ನೂ ಮರೆತು ಬಿಡುತ್ತಾರೆ. ಒಂದು ಮಾತನ್ನಾದರೂ ಬುದ್ಧಿಯಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕು.
ಆಗ ಇತರರಿಗೆ ತಿಳಿಸಲು ಸಾಧ್ಯವಾಗುತ್ತದೆ. ತಂದೆಯಿಂದ ಸ್ವರ್ಗದ ಮಾಲೀಕತನ ಸಿಗುತ್ತದೆ. ಹೇಗೆ ಸಿಗುತ್ತದೆ ಎನ್ನುವುದನ್ನು ತಿಳಿಸಬೇಕು. ಲಕ್ಷ್ಮೀನಾರಾಯಣರಿಗೆ ತಂದೆಯ ಆಸ್ತಿ ಸಿಕ್ಕಿದೆ ಅಲ್ಲವೇ? ಆದ್ದರಿಂದ ಈಗಲೂ ತಂದೆಯಿಂದ ಆಸ್ತಿ ಸಿಗುತ್ತಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ. ಇದು ತುಂಬಾ ಸಹಜವಾಗಿದೆ. ಜ್ಞಾನವನ್ನು ಹೇಳುತ್ತೀರಿ, ಗುರಿಯನ್ನು ತಿಳಿಸುತ್ತೀರಿ. ವಿಶಾಲ ಬುದ್ಧಿಯವರು ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಮಹಾದಾನಿ ಭವ. ಮಹಾದಾನಿಯಾಗಲು ವಿಶೇಷ 2 ಧಾರಣೆಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅವು ಯಾವುವು? 1 ಮಧುರತೆ, 2ನೇಯದು ನಮ್ರತೆ. ಈ ಧಾರಣೆಗಳಿಂದ ಸ್ನೇಹದ ಸಾಕ್ಷಿಯನ್ನು ನೀಡಲು ಸಾಧ್ಯವಾಗುತ್ತದೆ. ಒಳ್ಳೆಯದು. ಓಂ ನಮಃ ಶಿವಾಯ.